ಹೊರಗಡೆ ಅಂತೂ ಪಿಜ್ಜಾ ತಿಂತಾನೆ ಇರ್ತೀವಿ, ಬಟ್ ಮನೇಲೆ ಒಂದ್ಸಲ ಈ ತರ ಟ್ರೈ ಮಾಡಿ, ಸಕ್ಕದಾಗಿರುತ್ತೆ. ನೀವು ಹೊರಗಡೆ ತಿನ್ನೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಬೌಲ್ಗೆ ಉಗುರು ಬೆಚ್ಚಗಿರುವಂತ ನೀರಿಗೆ ಸಕ್ಕರೆ ಮತ್ತೆ ಉಪ್ಪು ಹಾಕಿ, ಅದು ಕರಗಿದ ನಂತರ ಈಸ್ಟ್ ಹಾಕಿ 10 to 15 ಮಿನಿಟ್ಸ್ ಆದ್ಮೇಲೆ ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದ್ ಸ್ವಲ್ಪ ಎಣ್ಣೆನ ಸವರಿ ಕ್ಲಿಂಗ್ ರ್ಯಾಪ್ ಇಂದ ಕವರ್ ಮಾಡಿ 1 to 2 hours ಇದನ್ನ ಪ್ರೂಫಿಂಗ್ ಗೆ ಬಿಡೋಣ. ಅಷ್ಟರಲ್ಲಿ ಒಂದ್ ಬೌಲ್ಗೆ ಮೊಸರು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಪನೀರ್ ಕ್ಯೂಬ್ಸ್ ನ ಸೇರಿಸಿ ಒಂದ್ 10 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆಲಿ ಅದನ್ನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನೋಡಬಹುದು ಪಿಜ್ಜಾ ಡೋ ಡಬಲ್ ಆಗಿದೆ. ಇದನ್ನ ಲೈಟ್ ಆಗಿ ನಾದ್ಕೊಂಡು ಪಿಜ್ಜಾ ಟ್ರೇ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡಿ ಫಸ್ಟ್ ಪಿಜ್ಜಾ ಸಾಸ್ ಹಾಕಿ ಅದ್ರ ಮೇಲೆ ಒಂದ್ ಸ್ವಲ್ಪ ಮೊಜರೆಲ್ಲಾ ಚೀಸ್ ಹಾಕಿ ನಿಮ್ಗೆ ಇಷ್ಟ ಆಗಿರುವಂತ ತರಕಾರಿನ ಹಾಕೊಂಡು ಅದ್ರ ಮೇಲೆ ಸ್ವಲ್ಪ ಪನೀರ್ ಎಲ್ಲ ಇಟ್ಟು ಚೀಸ್ ಹಾಕಿ ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ನ ಹಾಕಿ ಪ್ರೀ ಹೀಟೆಡ್ ಅವನ್ ಅಲ್ಲಿ ಬೇಕ್ ಮಾಡ್ಕೊಳ್ಬೇಕು. ನಾನು ಇದನ್ನ ಬೇಕ್ ಮಾಡೋದಕ್ಕೆ ಅಗ್ಯಾರೋ ಮಾರ್ವೆಲ್ 25 ಲೀಟರ್ದು OTG ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ರೋಟೆಸರಿ ಹ್ಯಾಂಡಲ್, ರೋಟೆಸರಿ ರಾಡ್, ಟ್ರೇ ಹ್ಯಾಂಡಲ್ ಹಾಗೆ ಬೇಕ್ ಪ್ಯಾನ್, ರ್ಯಾಕ್ ಇದೆಲ್ಲ ಇರುತ್ತೆ. ಫಸ್ಟ್ ಪಿಜ್ಜಾನ ಇಟ್ಟು ಇದರಲ್ಲಿ 3 ಡಿಫ್ರೆಂಟ್ ನಾಬ್ಸ್ ಇದೆ, ಟೆಂಪರೇಚರ್, ಫಂಕ್ಷನ್ ಹಾಗೆ ಟೈಮರ್ ನಾಬ್. ಈಗ 200 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 20 ಮಿನಿಟ್ಸ್ ಬೇಕ್ ಮಾಡ್ಕೊಂಡ್ರೆ ಆಯ್ತು, ಸಕ್ಕದಾಗಿರೋಂತ ಪಿಜ್ಜಾ ರೆಡಿ ಆಗುತ್ತೆ. ನಿಮ್ಗೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಾಮೆಂಟ್ ಮಾಡಿ.